ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳು. ನನ್ನ ಪ್ರೀತಿಯ ಜನರೇ, ದೇವರ ವಾಕ್ಯವು ಬಹಳ ಅದ್ಭುತವಾದದ್ದು. ನಮ್ಮ ಜೀವಿತದಲ್ಲಿ ದೇವರ ವಾಕ್ಯಕ್ಕೆ ಮಾತ್ರ ನಾವು ಎಡೆ ಕೊಡಬೇಕಾಗಿದೆ. ಯಾಕಂತಂದರೆ ಇವತ್ತು ಪ್ರಪಂಚವೆಲ್ಲ ಭಯಂಕರವಾದ ದುರ್ಬೋಧನೆಗೆ ಒಳಗೊಂಡಿದೆ. ಸತ್ಯದ ಅರಿವು ಅವರಲ್ಲಿ ಇಲ್ಲದರಿಂದ ಅವರು ಮಾರ್ಗ ತಪ್ಪಿ ಅಲಿತಾ ಇದ್ದಾರೆ. ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಬೇರೆ ಮಾರ್ಗವನ್ನು ಹಿಡಿದಿದ್ದಾರೆ ಬಹಳ ಕ್ರೈಸ್ತರು. ಯಾಕಂತಂದರೆ ಸತ್ಯವೇದದಲ್ಲಿರುವಂಥ ಅನೇಕ ವಿಷಯಗಳು ಅವರಿಗೆ ಗೊತ್ತಿಲ್ಲದ ಕಾರಣ, ಸತ್ಯವೇದದಲ್ಲಿರುವಂಥ ಅನೇಕ ವಿಷಯಗಳ ಕುರಿತು ಅವರಿಗೆ ಅರಿವಿಲ್ಲದ ಕಾರಣ ಅವರು ಮಾರ್ಗ ತಪ್ಪಿದ್ದಾರೆ. ಸತ್ಯವೇದದಲ್ಲಿ ಏನು ಬರೆಯಲ್ಪಟ್ಟಿದೆ ಅದನ್ನೇ ನಾವು ಕೈಕೊಂಡು ನಡೆಯಬೇಕಾಗಿದೆ. ಅನೇಕ ಜನರು ವಿವಿಧ ರೀತಿಯಾಗಿ ಬೋಧನೆಗಳು ಮಾಡ್ತಾ ಇದ್ದಾರೆ. ಅನೇಕ ಜನರ ವಿಶ್ವಾಸವನ್ನು ಕೆಡಿಸಿ ತಮ್ಮ ಮಣ್ಣಿನ ಬುದ್ಧಿಗೆ ಹುಟ್ಟಿರುವಂಥ ಕೆಲವೊಂದು ವಿಷಯಗಳು, ಆಚಾರಗಳಾಗಲಿ ಅಥವಾ ಬೇರೆ ಕೆಲವೊಂದು ಬೋಧನೆಗಳು ಮಾಡಿ ಮನುಷ್ಯರನ್ನು ದೇವರ ರಾಜ್ಯದ ಕಡೆಗೆ ನಡೆಸದೆ ನರಕದ ಕಡೆಗೆ ನಡೆಸುವಂಥ ಬೋಧಕರು ಬಹಳ ಜನ ಎದ್ದಿದ್ದಾರೆ. ಇವೆಲ್ಲವನ್ನು ನೀವು ಗಮನಿಸಬೇಕಾಗಿದೆ. ನನ್ನ ಪ್ರೀತಿಯ ಜನರೇ, ಇವತ್ತು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮಗೆ ಹೇಳುವಂಥ ವಿಷಯವೇನೆಂದರೆ, ಸತ್ಯವೇದದಲ್ಲಿ ಇಲ್ಲದ ವಿಷಯಗಳು, ಸತ್ಯವೇದದಲ್ಲಿ ಬರೆಯದೇ ಇರುವಂಥ ವಿಷಯಗಳು ನೀವು ಜನರ ಬಾಯಿಂದ ಕೇಳುವಾಗ ಅವುಗಳನ್ನು ನೀವು ಕೈಕೊಂಡು ನಡೆಯದೆ ಸತ್ಯವೇದದಲ್ಲಿ ಏನು ಬರೆಯಲ್ಪಟ್ಟಿದೆ ಅದು ಮಾತ್ರ ನೀವು ಕೈಕೊಂಡು ನಡೆಯುವಂಥ ಜ್ಞಾನವುಳ್ಳವರಾಗಿರಬೇಕೆಂಬುದೇ ನನ್ನ ಪ್ರಾರ್ಥನೆ. ನಾನಿವತ್ತು ಹೇಳುವಂಥ ವಿಷಯವಾಗಿದೆ. ಅನೇಕರ ವಿಷಯದಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ ಗೊತ್ತಾ? ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ಅನೇಕ ಜನರ ವಿಶ್ವಾಸ ಇಲ್ಲದೆ ಹೋಗ್ತದಂತೆ, ನಂಬಿಕೆ ಕಳ್ಕೊಂಡು ಬಿಡ್ತಾರಂತೆ. ದೇವರ ಮಾರ್ಗದಲ್ಲಿ ನಡೆಯಬೇಕಾದಂಥವರು ಆತನ ಮಾರ್ಗದಲ್ಲಿ ನಡೆಯದೆ ಮನುಷ್ಯರು ಕಲ್ಪಿಸಿದಂಥ ಸುಳ್ಳು ಬೋಧನೆಗೆ ಸಿಕ್ಕಿಕೊಂಡು ಜನರು ತಮ್ಮ ಆತ್ಮವನ್ನು ನಷ್ಟಪಡಿಸ್ಕೊಳ್ತಾರಂತೆ. ಅಂಥ ಸ್ಥಿತಿಯಲ್ಲಿ ನೀನಿರಬಾರದು ಎಂಬುದಾಗಿ ದೇವರು ಇವತ್ತು ತನ್ನ ಆತ್ಮದ ಮೂಲಕವಾಗಿ ಮಾತನಾಡ್ತಾ ಇದ್ದಾನೆ. ನಾನಿವತ್ತು ಬೈಬಲ್ನಲ್ಲಿ ಒಂದು ಸಂದರ್ಭವನ್ನು ನಾನು ನಿಮಗೆ ತಿಳಿಸಬೇಕೆಂಬುದಾಗಿ ಇಷ್ಟವುಳ್ಳವನಾಗಿದ್ದೇನೆ. ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 15ನೇ ವಚನದಿಂದ ಈ ಸಂದರ್ಭವನ್ನು ನೀವು ನೋಡುವಾಗ, ಪ್ರೀತಿಯ ಜನರೇ, ಯೇಸು ಕ್ರಿಸ್ತನು ಯೆರೂಸಲೇಮಿಗೆ ಹೋದನಂತೆ. ಆತನು ಯೆರೂಸಲೇಮಿಗೆ ಬಂದಾಗ ಆ ಯೆರೂಸಲೇಮಿನಲ್ಲಿರುವಂಥ ದೇವಾಲಯದೊಳಗೆ ಆತನು ಹೋದ. ಅಲ್ಲಿ ನೋಡಿದಂಥ ಆ ದೃಶ್ಯವೇನಾಗಿತ್ತಂದರೆ, ಅನೇಕ ಜನರು ಮಾರ್ತಿದ್ರಂತೆ, ಕೊಂಡುಕೊಳ್ತಿದ್ರಂತೆ. ಅಂದರೆ ಅಲ್ಲಿ ವ್ಯಾಪಾರ ನಡೆಯುತ್ತಿತ್ತಂತೆ. ಅಂಥ ಸಮಯದಲ್ಲಿ ಯೇಸು ಸ್ವಾಮಿಗೆ ಬಹಳ ವೇದನೆ ಅನ್ನಿಸ್ತು. ದೇವರ ಆಲಯದಲ್ಲಿ ವ್ಯಾಪಾರ ನಡೆಯುವುದನ್ನು ನೋಡಿ ಆತನು ಬಹಳ ವೇದನೆ ಉಳ್ಳವನಾಗಿ ಆ ಎಲ್ಲ ವ್ಯಾಪಾರಸ್ಥರನ್ನು ಅಲ್ಲಿಂದ ಹೊರಡಿಸಿ ಚೀನಿವಾರರ ಮೇಜುಗಳನ್ನು, ಪಾರಿವಾಳ ಮಾರುವವರನ್ನು, ಕಲ್ಮಳೆಗಳನ್ನು ಕೆಡವಿ ಅಲ್ಲಿಂದ ಎಲ್ಲರನ್ನು ಓಡಿಸಿಬಿಟ್ಟು ಆತಂತಾನೆ, ನನ್ನ ಆಲಯವು ಪ್ರಾರ್ಥನಾಲಯವೆನಿಸಿಕೊಳ್ಳುವುದು, ಆದರೆ ನೀವು ಅದನ್ನು ಕಳ್ಳರ ಗವಿಯಾಗಿ ಮಾರ್ಪಡಿಸಿದ್ರಿ ಅಲ್ಲ ಎಂಬುದಾಗಿ ದುಃಖದ ಸ್ವರವು ಅಥವಾ ಕೋಪದ ಸ್ವರವು ಅಲ್ಲಿ ಕೇಳಿಸಲ್ಪಡ್ತೇನೆ. ನನ್ನ ಪ್ರೀತಿಯ ಜನರೇ, ಈ ವಾಕ್ಯವನ್ನು ನೀವು ಗಮನವಿಟ್ಟು ಕೇಳ್ರಿ. ಯೇಸು ಕ್ರಿಸ್ತನು ಯೆರೂಸಲೇಮಿಗೆ ಬಂದಾಗ ದೇವಾಲಯದೊಳಗೆ ಆತನು ಕಾಲಿಟ್ಟಾಗ ಅಲ್ಲಿ ನೋಡಿದಂಥ ಭಯಂಕರವಾದ ದೃಶ್ಯ ವ್ಯಾಪಾರ. ಅಲ್ಲಿ ವ್ಯಾಪಾರವನ್ನು ನೋಡಿ ಆತನ ಮನಸ್ಸು ಕುದಿಯಿತು. ಆತನ ಮನಸ್ಸಿನಲ್ಲಿ ವೇದನೆ ಉಂಟಾಯಿತು. ಯಾಕಂದರೆ ದೇವರ ಆಲಯದಲ್ಲಿ ಪ್ರಾರ್ಥನೆ ನಡೆಯಬೇಕಾದದ್ದು, ದೇವರ ಆಲಯದಲ್ಲಿ ದೇವರ ವಾಕ್ಯವನ್ನು ಹಂಚಿ ದೇವರ ಜ್ಞಾನವನ್ನು ಉಂಟು ಮಾಡುವಂಥ ಸ್ಥಳದಲ್ಲಿ ವ್ಯಾಪಾರ ನಡೀತಿದ್ದಲ್ಲ ಎಂಬುದಾಗಿ ಆತನು ಬಹಳ ಚಿಂತೆ ಉಳ್ಳವನಾಗಿ ಅಥವಾ ಬಹಳ ವೇದನೆ ಉಳ್ಳವನಾಗಿ ಅಲ್ಲಿರುವಂಥ ಎಲ್ಲ ಮಾರುವವರನ್ನಾಗಲಿ ಅಥವಾ ಕೊಳ್ಳುವವರನ್ನಾಗಲಿ ಅಲ್ಲಿರುವಂಥ ಜನರನ್ನು ಅಲ್ಲಿಂದ ಹೊರಡಿಸಿಬಿಟ್ಟು ಚೀನಿವಾರರನ್ನು ಅಥವಾ ಅಲ್ಲಿರುವಂಥ ಮೇಜುಗಳು, ಪಾರಿವಾಳ ಮಾರುವವರನ್ನು ಅಥವಾ ಆ ಮೇಜುಗಳನ್ನು ಕೆಡವಿ ಆ ಪಾರಿವಾಳವನ್ನು ಅಲ್ಲಿಯ ಪಂಜರದಿಂದ ಬಿಟ್ಟು ಆತನು ಎಲ್ಲರನ್ನು ಓಡಿಸಿದರೆ ಎಂಬುದಾಗಿ ಆ ವಾಕ್ಯದಲ್ಲಿ ನೋಡುತ್ತೇವೆ. ಆದರೆ ಪ್ರೀತಿ ಜನರೇ, ಈ ಎಲ್ಲ ದೃಶ್ಯವನ್ನು ನಾವು ನೋಡುವಾಗ ಯೇಸು ಕ್ರಿಸ್ತನಿಗೆ ಆಲಯದಲ್ಲಿ ನಡೆಯುವಂಥ ವ್ಯಾಪಾರದ ಕುರಿತು ಬಹಳ ವೇದನೆ ಉಂಟು ಮಾಡಿತು. ನಿಜ ನೋಡ್ರಿ,
ಯೇಸು ಕ್ರಿಸ್ತನು ಈ ಒಂದು ಕಾರ್ಯಗಳು ಗಮನಿಸುವಾಗ ಒಂದು ಮಾತು ನಮ್ಗೆ ಅರ್ಥವಾಗ್ತದೆ. ದೇವಾಲಯದ ಕುರಿತು ಯೇಸು ಕ್ರಿಸ್ತನು ಬಹಳ ಜಾಗರೂಕನಾಗಿದ್ದಾನೆ. ದೇವಾಲಯದ ಕುರಿತು ಯೇಸು ಕ್ರಿಸ್ತನು ಬಹಳ ಶ್ರದ್ಧಾಶಕ್ತವುಳ್ಳವನಾಗಿದ್ದಾನೆ ಎಂಬುದಾಗಿ. ದೇವರ ಆಲಯವನ್ನು ಸಾಮಾಜಿಕ ಸೇವೆಗಾಗಿ, ಲೌಕಿಕವಾದ ಸೇವೆಗಳಿಗಾಗಿ, ಕೆಲವೊಂದು ದೇವರ ಆಲಯವನ್ನು ಕೇವಲ ಮದುವೆಗಳಿಗಾಗಿ, ಮದುವೆ ಸಮಾರಂಭಗಳಿಗಾಗಿ ಉಪಯೋಗಿಸುವಂಥ ಎಷ್ಟೋ ಜನರನ್ನು ನಾವು ನೋಡ್ತಾ ಇದ್ದೇವೆ. ನನ್ನ ಪ್ರೀತಿಯ ಜನರೇ, ದೇವರ ದೃಷ್ಟಿಯಲ್ಲಿ ದೇವರ ಆಲಯವು ಎಷ್ಟು ಬೆಲೆ ಉಳ್ಳದ್ದು. ಯೇಸು ಕ್ರಿಸ್ತನು ಈ ಒಂದು ಸಂದರ್ಭದಲ್ಲಿ ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 15ನೇ ವಚನದಿಂದ ನಡೆದಂಥ ಈ ಸಂಘಟನೆಗಳು ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ ದೇವರ ಸಭೆ ಅಥವಾ ದೇವರ ಆಲಯ ಎಷ್ಟು ಉನ್ನತವಾದದ್ದು ಸಿದ್ದಾನೆ. ನಿಜ ಅಲ್ವಾ? ಕೆಲವು ಜನರು ದೇವರ ಆಲಯದ ವಿಷಯದಲ್ಲಿ ಬಹಳ ನಿರ್ಲಕ್ಷ್ಯವುಳ್ಳವರಾಗಿ, ಅಲಕ್ಷ್ಯವುಳ್ಳವರಾಗಿ ದೇವರ ಆಲಯವನ್ನು ಅಲ್ಲಗಳೆದು ಇವತ್ತು ಬಹಳ ಜನರು ಜೀವಿಸ್ತಾ ಇದ್ದಾರೆ. ಇದು ದೇವರ ದೃಷ್ಟಿಯಲ್ಲಿ ದುಃಖಕರವಾದ ವಿಷಯವಾಗಿದೆ. ನನ್ನ ಪ್ರೀತಿಯ ಜನರೇ, ದೇವರ ಆಲಯವನ್ನು ನಾವು ಗೌರವಿಸಬೇಕಾಗಿದೆ. ದೇವರ ಆಲಯದಲ್ಲಿ ಯಾವುದೇ ಲೌಕಿಕವಾದ ಕಾರ್ಯಗಳು ನಡೆಯಬಾರದು. ದೇವರ ಆಲಯದಲ್ಲಿ ಕೇವಲ ದೇವರನ್ನು ಆರಾಧನೆ ಮಾಡುವುದು ಮಾತ್ರವೇ ಇರಬೇಕು. ಕೆಲವರು ದೇವರ ಆಲಯವನ್ನು ಗೋಡಂಬಗಳಾಗಿ ಮಾರ್ಪಡಿಸಿದ್ದಾರೆ. ಇನ್ನು ಕೆಲವರು ದೇವರ ಆಲಯಗಳನ್ನು ಲೌಕಿಕವಾದ ಮೀಟಿಂಗ್ಗಳಿಗಾಗಿ ಉಪಯೋಗಿಸ್ತಾರೆ. ಇನ್ನು ಕೆಲವರು ದೇವರ ಆಲಯವನ್ನು ಚೀಟಿ ವ್ಯಾಪಾರಗಳಿಗಾಗಿ ಉಪಯೋಗಿಸ್ತಾರೆ. ಕೆಲವರು ದೇವರ ಆಲಯವನ್ನು ಸ್ಕೂಲ್ಗಳಾಗಿ ಮಾರ್ಪಡಿಸಿದ್ದಾರೆ. ಕೆಲವರು ದೇವರ ಆಲಯಗಳನ್ನು ಇಷ್ಟ ಬಂದ ಪ್ರಕಾರವಾಗಿ ಅವರು ನಡೆಸ್ತಾ ಹೋಗ್ತಾ ಇದ್ದಾರೆ. ಇದು ದೇವರ ದೃಷ್ಟಿಯಲ್ಲಿ ಅಕೃತ್ಯವಾದ ಕಾರ್ಯಗಳು ಎಂಬುದಾಗಿ ಪ್ರತಿಯೊಬ್ಬರು ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತು ಭಾಳ ಜನರು ದೇವರ ಆಲಯಕ್ಕೆ ಬೆಲೆ ಕೊಡಲ್ರಿ. ನೋಡ್ರಿ, ಕೆಲವೊಂದು ಕಾರ್ಪೊರೇಟ್ ಸೇವಕರಿದ್ದಾರಲ್ಲ, ಆ ವೇದಿಕೆ ಮೇಲೆ ನಿಂತಾಗ ಶೂನಿಂದಲೇ ಪ್ರಸಂಗ ಮಾಡ್ತಾರೆ, ಚಪ್ಪಲಿ ಹಾಕಿಕೊಂಡೇ ಪ್ರಸಂಗ ಮಾಡ್ತಾರೆ. ಇದೆಲ್ಲ ನೀವು ನೋಡಿರ್ಬೋದು. ಇವ್ರನ್ನ ನಾನು ಏನಂತ ಕರಿತೀನಿ, ಕಾರ್ಪೊರೇಟ್ ಸೇವಕರುಗಳು. ಇವರು ಅಂದರೆ ಜ್ಞಾನದಿಂದ ತುಂಬಿದಂಥವರು, ಹಣದ ಮದದಿಂದ ಜೀವಿಸುವಂಥವರು. ಇವರೆಲ್ಲರೂ ನಾವೇ ದೊಡ್ಡಸ್ತಿಕೆ ಉಳ್ಳವರು, ನಾವು ಬಹಳ ಹಣವಂತರು, ನಾವು ದೇಶ ವಿದೇಶಗಳಲ್ಲಿ ಸುವಾರ್ತೆ ಸಾರುವವರು ಎಂಬುವಂಥ ಭ್ರಮೆಯಲ್ಲಿ ಬದುಕುವಂಥ ಸೇವಕರುಗಳಿವರು. ಇಂಥವರು ದೇವರ ಆಲಯದೊಳಗೆ ಚಪ್ಪಲಿಯಿಂದಲೂ ಶೂಗಳಿಂದಲೂ ಹಾದು ಹೋಗಿ ಆ ಬಲಿಪೀಠದ ಮುಂದೆ ಅವುಗಳನ್ನು ಹಾಕಿಕೊಂಡು ದೇವರ ವಾಕ್ಯವನ್ನು ಹಂಚುತ್ತಾರಲ್ಲ, ಇವರಿಗೆ ದೇವರ ಭಯ ಇಲ್ಲವೋ ಅಥವಾ ದೇವರ ಸನ್ನಿಧಿಯಲ್ಲಿ ನಾವು ನಿಂತಿದ್ದೇವಲ್ಲ ಎಂಬಂಥ ಅರಿವು ಇಲ್ಲವೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ಒಂದು ವೇಳೆ ಇಂಥ ಅರಿವನ್ನು ಅವರಿಗೆ ಹುಟ್ಟಿಸ್ಬೇಕೆಂಬುದಾಗಿ ಮಾತಾಡುವಂಥ ಸೇವಕರುಗಳಿಗೆ ಅವ್ರು ಏನು ಹೇಳ್ತಾರೋ ಗೊತ್ತಾ? ಓ, ಇವ್ರು ಭಾಳ ಪರಿಶುದ್ಧರು, ಇವರು ಯಾಕೆ ಶೂ ಹಾಕ್ಕೊಂಡು ಪ್ರಸಂಗ ಮಾಡಬಾರ್ದ, ಶೂ ಹಾಕ್ಕೊಂಡು ಅಲ್ಲಿ ನಿಲ್ಲಬಾರ್ದು ಎಂಬುದಾಗಿ ಹೇಳ್ತಾರೆ. ನಿಂತ್ಕೊಳ್ಳಿ, ಎಲ್ಲಿ ನಿಂತ್ಕೊಳ್ಬೇಕು? ಒಂದು ವೇಳೆ ನಿಂತ್ಕೊಂಡ್ರೆ ಎಲ್ಲೋ ಹೊರಗಡೆ ಮೀಟಿಂಗ್ ಇರುವಾಗ ಅಥವಾ ಟೆಂಟಲ್ಲಿ ಮಾತಾಡುವಾಗ ನಿಂತ್ಕೊಳ್ಳಿ. ಆದರೆ ದೇವರ ಆಲಯದಲ್ಲಿ ಬರುವಾಗ, ದೇವರ ಆಲಯವೆಂದು ಪ್ರತಿಷ್ಠೆ ಮಾಡಿದಂಥ ದೇವರ ಆಲಯದೊಳಗೆ ಬರುವಾಗ ಖಂಡಿತವಾಗಲೂ ಅವರು ಚಪ್ಪಲಿಗಳೆಲ್ಲ ಹೊರಗಡೆ ಬಿಟ್ಟು, ಶೂಗಳನ್ನು ಹೊರಗಡೆ ಬಿಟ್ಟು ಆತನ ವಾಕ್ಯವನ್ನು ಹಂಚಲು ದೇವರ ಸೇವಕರುಗಳು ಆ ಬಲಿಪೀಠದ ಮುಂದೆ ನಿಂತರೆ ಎಷ್ಟು ಚೆನ್ನಾಗಿರುತ್ತೆ. ದೇವರ ಆಲಯವನ್ನು ಯೇಸು ಕ್ರಿಸ್ತನು ಗೌರವಿಸಿದರು. ದೇವರ ಆಲಯದ ಕುರಿತಾದ ಆ ದೊಡ್ಡಸ್ತಿಕೆ ಆತನಲ್ಲಿತ್ತು. ದೇವರ ಆಲಯದ ಕುರಿತಾದ ಬೆಲೆ ಎಂಥದೋ ಆತನ ಪ್ರತಿಕ್ರಿಯೆ ಮೂಲಕವಾಗಿ ನಮಗೆ ತೋರ್ಪಡಿಸಿದ್ದಾನೆ. 15ನೇ ವಚನದಲ್ಲಿ ಅವರು ಯೆರೂಸಲೇಮಿಗೆ ಬಂದಾಗ ಯೇಸು ದೇವಾಲಯಕ್ಕೆ ಹೋಗಿ ಅಂತಂದರೆ ದೇವಾಲಯವನ್ನು ಯೇಸು ಕ್ರಿಸ್ತನು ಎಷ್ಟು ಘನಪಡಿಸಿದನು, ಯೇಸು ಕ್ರಿಸ್ತನು ದೇವಾಲಯವನ್ನು ಎಷ್ಟು ಗೌರವಿಸಿದನು, ಆ ದೇವಾಲಯದ ಕುರಿತಾದ ಘನತೆ ಆತನಲ್ಲಿ ಎಷ್ಟು ದೊಡ್ಡದಾಗಿತ್ತೋ ಆತನ ಈ ಪ್ರತಿಕ್ರಿಯೆಯ ಮೂಲಕವಾಗಿ ನಮಗೆ ತೋರಿ ಬರ್ತಾ ಇದೆ. ಇವತ್ತು ನಾನು ನಿಮ್ಮ ಜೊತೆ ಮಾತಾಡುವಂಥ ವಿಷಯವೇನಾಗಿದೆ ಅಂದರೆ, ದೇವರ ಆಲಯದಲ್ಲಿ ವ್ಯಾಪಾರ. ದೇವರ ಆಲಯದಲ್ಲಿ ವ್ಯಾಪಾರ. ಯೇಸು ಕ್ರಿಸ್ತನು ದೇವಾಲಯದೊಳಗೆ ಬಂದಂತೆ ನೋಡ್ರಿ, ಅಲ್ಲಿ ಬರೆಯಲ್ಪಟ್ಟಂಥ ಮಾತು, ದೇವಾಲಯಕ್ಕೆ ಹೋಗಿ ಅದರಲ್ಲಿ ಮಾರುವವರನ್ನು ಕೊಳ್ಳುವವರನ್ನು ಹೊರಡಿಸಿ ಬಿಡುವುದಕ್ಕೆ ಪ್ರಾರಂಭಿಸಿದಂತೆ. ಯೇಸು ಕ್ರಿಸ್ತನು ದೇವಾಲಯದೊಳಗೆ ಹೋಗಿ ಅದರಲ್ಲಿ ಮಾರುವವರನ್ನು, ಆಲಯದಲ್ಲಿ ಮಾರುವವರನ್ನು, ಕೊಳ್ಳುವವರನ್ನು ಇಬ್ಬರನ್ನು ಓಡಿಸ್ಬಿಟ್ಟಂತೆ. ದೇವರ ದೃಷ್ಟಿಯಲ್ಲಿ
ಮಾರುವವರು, ಕೊಳ್ಳುವವರು ಅವರು ಅಯೋಗ್ಯರು. ದೇವರ ದೃಷ್ಟಿಯಲ್ಲಿ ಪ್ರೀತಿಯ ಜನರೇ, ಮಾರುವವರು, ಕೊಳ್ಳುವವರು ಅವಿಶ್ವಾಸಿಗಳು. ಇವತ್ತು ಪ್ರಪಂಚದ ಅನೇಕ ಸಭೆಗಳನ್ನು ನೋಡುವಾಗ, ದೇಶದ ಅನೇಕ ಸಭೆಗಳನ್ನು ನೋಡುವಾಗ ಬಹಳ ಯಥೇಚ್ಛವಾಗಿ ವ್ಯಾಪಾರಗಳು ಸಭೆಯಲ್ಲಿ ನಡೀತಾ ಇದೆ. ದೇವರ ಚಿತ್ತವೇನಾಗಿದೆ ಗೊತ್ತಾ? ಲೋಕದಲ್ಲಿ ಸಭೆ ಇರಬೇಕು, ಸಭೆಯಲ್ಲಿ ಲೋಕ ಇರಬಾರ್ದು. ಲೋಕದಲ್ಲಿ ಸಭೆ ಇದ್ದರೂ ಪ್ರಾಬ್ಲಮ್ ಇಲ್ಲ, ಆದರೆ ಸಭೆಯಲ್ಲಿ ಲೋಕ ಇರಬಾರ್ದು, ಲೋಕದ ಚಟುವಟಿಕೆಗಳು ಇರಬಾರ್ದು, ಲೋಕದ ವ್ಯಾಪಾರಗಳು ಇರಬಾರ್ದು. ನನ್ನ ಪ್ರೀತಿಯ ಜನರೇ, ಇವತ್ತು ಅನೇಕ ಸಭೆಗಳಲ್ಲಿ ವ್ಯಾಪಾರನೇ ನಡೀತಾ ಇದೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ವ್ಯಾಪಾರ ನಡೆಸಿದ್ದಾರೆ, ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಇದು ಬಹಳ ದುಃಖಕರವಾದ ವಿಷಯ, ಬಹಳ ಚಿಂತಿಸುವಂಥ ವಿಷಯವಾಗಿದೆ. ನನ್ನ ಪ್ರೀತಿಯ ಜನರೇ, ಸಭೆಯಲ್ಲಿ ವ್ಯಾಪಾರ ನಡೀತಾ ಇದೆ. ನನ್ನ ಪ್ರೀತಿಯ ಜನರೇ, ಅಂಥ ವ್ಯಾಪಾರಗಳು ನಿಮ್ಮ ಸಭೆಯಲ್ಲಿ ನಡೀತಿರುವುದಾದರೆ ಅದನ್ನು ಖಂಡಿಸ್ರಿ. ಅಂಥ ವ್ಯಾಪಾರಗಳನ್ನು ಮಾಡುವುದಕ್ಕೆ ಅವಕಾಶ ಕೊಡಬೇಡ್ರಿ. ಕೊಳ್ಳುವವರನ್ನು, ಮಾರುವವರನ್ನು ಯೇಸು ಸ್ವಾಮಿಯನ್ನು ಅಲ್ಲಿಂದ ಹೊರಡಿಸಿಬಿಟ್ರಂತೆ. ಹೋಗ್ರಿ, ಇಲ್ಲಿಂದ ತೊಲಗ್ರಿ. ದೇವರ ಸಭೆ ಆರಾಧನೆಗಾಗಿ, ಪ್ರಾರ್ಥನೆಗಾಗಿ ಇದೆ, ವ್ಯಾಪಾರಕ್ಕಾಗಿ ಅಲ್ಲ. ಯೇಸು ಸ್ವಾಮಿಯವರು ತಮ್ಮ ಸ್ವರವನ್ನು ಎತ್ತಿ ಆ ಜನರಿಗೆ ಬೋಧಿಸಿದರು ಅಥವಾ ಆ ಜನರಿಗೆ ಎಚ್ಚರಿಸಿದರು. ನನ್ನ ಪ್ರೀತಿಯ ಜನರೇ, ಒಂದು ವೇಳೆ ನೀನು ಅಂದುಕೊಳ್ತಿರ್ಬೋದು, ಸರ್ ನಮ್ಮ ಸಭೆಯಲ್ಲಿ ಯಾವ ವ್ಯಾಪಾರಗಳಿಲ್ಲ ರೀ, ನಡೀತಿಲ್ಲ ಎಂಬುದಾಗಿ ನೀವು ಅಂದುಕೊಳ್ತಿರ್ಬೋದು. ಆದರೆ ಇವತ್ತು ಕೆಲವೊಂದು ವಿಷಯಗಳು ನಾನು ಹೇಳ್ತೀನಿ ನೋಡ್ರಿ, ಇವೆಲ್ಲವುಗಳು ವ್ಯಾಪಾರಗಳೇ. ಅವುಗಳಲ್ಲಿ ಮೊದಲನೇದು ಏನು ಗೊತ್ತಾ? ಎಣ್ಣೆಯ ವ್ಯಾಪಾರ. ಯಾವ ಎಣ್ಣೆ? ಕೊಬ್ಬರಿ ಎಣ್ಣೆಯ ವ್ಯಾಪಾರ. ಆಲೋಚನೆ ಮಾಡಿ ನೋಡ್ರಿ, ಅನೇಕ ಸಭೆಗಳಲ್ಲಿ ಪಾಸ್ಟರ್ಸ್ ಎಂಬಂಥವರು ಆ ಕೊಬ್ಬರಿ ಎಣ್ಣೆಯನ್ನು ಮಾರ್ತಿದ್ದಾರೆ. ನನ್ನ ಪ್ರೀತಿಯ ಜನರೇ, ಅದಕ್ಕೆ ಒಂದು ಹೆಸರಿಟ್ಟಿದ್ದಾರೆ. ಅವ್ರು ಏನು ಗೊತ್ತಾ? ಪ್ರೇಯರ್ ಆಯಿಲ್. ಪ್ರೇಯರ್ ಆಯಿಲ್ ಎಂಬುದಾಗಿ ಹೆಸರಿಟ್ಟು ಜನರನ್ನು ಮೋಸಗೊಳಿಸ್ತಾ ಇದ್ದಾರೆ. ಇವತ್ತು ಪ್ರತಿಯೊಬ್ಬರು ಅರಿತುಕೊಳ್ಬೇಕಾದಂಥ ವಿಷಯವೇನು ಗೊತ್ತಾ? ಸಭೆಯಲ್ಲಿ ವ್ಯಾಪಾರ ನಡೀಬಾರ್ದು, ಅದು ಯಾವುದೇ ಆಗಿರಲಿ. ಅದರಲ್ಲಿ ಇವತ್ತು ಪಾಸ್ಟರ್ಗಳು ಭಾಳ ಹುಷಾರ್ರಿ, ಭಾಳ ಹುಷಾರು. ಅವ್ರು ಏನು ಹೇಳ್ತಾರೆ ಗೊತ್ತಾ? ನೀವು ಈ ಎಣ್ಣೆಯನ್ನು ತೆಗೆದುಕೊಂಡ್ರೆ ಇದರ ಮೂಲಕ ಬರುವ ಕಾಣಿಕೆಯನ್ನು ನಾವು ದೇವರ ಸೇವೆಗಾಗಿ ಉಪಯೋಗ ಮಾಡ್ತೀವಿ ಏನ್ರಿ. ಅನ್ಯಾಯವಾಗಿ ಮಾಡುವಂಥ ವ್ಯಾಪಾರ, ಆ ವ್ಯಾಪಾರದಲ್ಲಿ ಬರುವಂಥ ಹಣ, ಆ ವ್ಯಾಪಾರದಲ್ಲಿ ಬರುವಂಥ ಲಾಭ ದೇವರ ಸೇವೆಗಾಗಿ ಉಪಯೋಗ ಮಾಡ್ತಾರ ಇವರು? ಎಷ್ಟು ಅಯೋಗ್ಯವಾದ ಕಾರ್ಯ ಆಗಿದೆ. ನನ್ನ ಪ್ರೀತಿಯ ಜನರೇ, ಸಭೆಯಲ್ಲಿ ಎಣ್ಣೆಯ ವ್ಯಾಪಾರ, ಕೊಬ್ಬರಿ ಎಣ್ಣೆ ವ್ಯಾಪಾರ ಮಾಡುವಂಥ ಸಭೆಗಳು ನಿಜವಾಗಲಿ ಇವತ್ತು ದೇವರ ವಿರುದ್ಧವಾಗಿ ಮಾಡುವಂಥ ವ್ಯಾಪಾರವಾಗಿದೆ. ದೇವರ ವಿರುದ್ಧವಾಗಿ ಮಾಡುವಂಥ ವ್ಯಾಪಾರವಾಗಿದೆ. ಅದನ್ನು ನಾವು ಖಂಡಿಸಬೇಕಾಗಿದೆ. ಅವ್ರು ಮಾರುವಂಥ ಎಣ್ಣೆ ಎಷ್ಟು ಗೊತ್ತಾ? ಒಂದು ಚಿಕ್ಕ ಡಬ್ಬೆ, ಒಂದು ಚಿಕ್ಕದಾದ ಇಷ್ಟು ಚಿಕ್ಕ ಬಾಟಲ್, ಆ ಪ್ರೇಯರ್ ಆಯಿಲ್ ಎಂಬುದಾಗಿ ಟ್ಯಾಗನ್ನು ಅಂಟಿಸಿ ಅದನ್ನು 50 ರೂಪಾಯಿಗೆ ಮಾರ್ತಾರೆ. ಅವರು ಆ ಎಣ್ಣೆ ಎಷ್ಟಕ್ಕೆ ಕೊಂಡ್ಕೊಂಡಿರ್ಬೋದು ಗೊತ್ತಾ? ಬರೀ ಒಂದು 5 ರಿಂದ 10 ರೂಪಾಯಿ ಒಳಗಡೆ ಇರುತ್ತೆ. 5 ರಿಂದ 10 ರೂಪಾಯಿ ಒಳಗಡೆ. ಅದನ್ನು ಎಷ್ಟು ರೂಪಾಯಿಗೆ ಮಾರ್ತಾರೆ ಗೊತ್ತಾ? 50 ರೂಪಾಯಿಗೆ ಮಾರ್ತಾರೆ. ನನ್ನ ಪ್ರೀತಿಯ ಜನರೇ, ಇವತ್ತು ಪ್ರತಿಯೊಬ್ಬರು ಅರಿತುಕೊಳ್ಬೇಕಾದಂಥ ವಿಷಯವಿದು. 5 ರೂಪಾಯಿಗೆ ಸಿಗುವಂಥ ಕೊಬ್ಬರಿ ಎಣ್ಣೆ 50 ರೂಪಾಯಿಗೆ ಕ್ಯಾಶ್ ಮಾಡ್ಕೊಳ್ತಾರಲ್ಲ ಈ ಪಾಸ್ಟರ್ಸು. ಆದರೆ ಬುದ್ಧಿಹೀನರಾದಂಥ ನಾವುಗಳು ಕೂಡ ಅದನ್ನು ಬಹಳ ಶ್ರೇಷ್ಠವೆಂದು ಎಣಿಸಿ ನಾವು ಕೊಂಡುಕೊಂಡು ಅದನ್ನು ಸ್ವಸ್ಥತೆ ಆಗ್ತದೆ ಎಂಬುದಾಗಿ ನಂಬಿ ತೆಗೆದುಕೊಂಡು ಹೋಗ್ತೀವಿ ನೋಡ್ರಿ, ನಾವು ಬುದ್ಧಿಹೀನರು. ನಿಜ, ದೇವರ ವಾಕ್ಯ ಹೇಳ್ತದೆ, ಎಣ್ಣೆ ಹಚ್ಚಿ ಒಬ್ಬ ರೋಗಿಗೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ. ದೇವರ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದನ್ನು ನಾವು ಜ್ಞಾನವುಳ್ಳವರಾಗಿ ಓದಿ ಅರಿತುಕೊಳ್ಬೇಕು. ಅದು ನಾನು ಹೇಳುವಂಥದ್ದು. ನೀವು ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಬೇಡ್ರಿ ಅಂತ ನಾನು ಹೇಳ್ತಾ ಇಲ್ಲ. ಪ್ರೇಯರ್ ಆಯಿಲ್ ಎಣ್ಣೆಯಿಂದ ಸ್ವಸ್ಥತೆ ಆಗಲ್ಲ ಅಂತೇಳಿ ನಾನು ನಿಮಗೆ ಬೋಧನೆ ಮಾಡ್ತಾ ಇಲ್ಲ. ಎಸ್, ದೇವರ ವಾಕ್ಯ ಹೇಳ್ತದೆ, ನಿಮ್ಮಲ್ಲಿ ಯಾವನಾದರೂ ರೋಗಿ ಆದರೆ ಸಭೆ ಹಿರಿಯನನ್ನು ಕರೆದು ಅವನಿಗೆ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿದರೆ ಸ್ವಸ್ಥತೆ ಆಗ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಇದೆ. ಆದರೆ ಒಂದು ವಿಷಯ ನೀವು ಅರಿತುಕೊಳ್ಬೇಕು ನನ್ನ ಪ್ರೀತಿಯ ಜನರೇ, ಎಣ್ಣೆ ನಾವು ಕೊಂಡುಕೊಂಡು ಹೋಗಿ ಪಾಸ್ಟರ್ ಅವ್ರ ಜೊತೆಯಿಂದ ಪ್ರೇಯರ್ ಮಾಡಿಸ್ಕೊಂಡ್ರೆ ಅದು ನಿಮಗೆ ಬಿಡುಗಡೆ, ಅಥವಾ ಆ ಪಾಸ್ಟ್ರೇ ಎಣ್ಣೆಯನ್ನು ಕೊಂಡುಕೊಂಡು ನಿಮಗೆ ಫ್ರೀಯಾಗಿ ಕೊಟ್ಟರೆ ಅದರಿಂದ ಸ್ವಸ್ಥತೆ.
ಆದರೆ ವ್ಯಾಪಾರ ಮಾಡ್ತಿದ್ದಾರಲ್ಲ, ಅದು ದೇವರ ದೃಷ್ಟಿಯಲ್ಲಿ ಘೋರವಾದ ಕೃತ್ಯವಾಗಿದೆ. ಅದು ದೇವರ ದೃಷ್ಟಿಯಲ್ಲಿ ಪಾಪವಾಗಿದೆ. ನನ್ನ ಪ್ರೀತಿಯ ಜನರೇ, ಒಂದು ಸಲ ಆಲೋಚನೆ ಮಾಡಿ ನೋಡ್ರಿ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 14ನೇ ವಚನ, ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಇದ್ದಾನೋ ಅವನು ಸಭೆಯ ಹಿರಿಯರನ್ನು ಕರೆ ಕಳಿಸಿ, ಅವರು ಕರ್ತನ ಹೆಸರಿನಿಂದ ನಿಮಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಏನ್ರಿ, ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿದ್ದು ಮಾತ್ರ ಸ್ವಸ್ಥತೆ ಆಗಲ್ರಿ. ನಂಬಿಕೆಯಿಂದ ಮಾಡಿದಂಥ ಪ್ರಾರ್ಥನೆಯಿಂದ ಸ್ವಸ್ಥತೆ ಆಗ್ತದೆ. ನಂಬಿಕೆ ಹಚ್ಚೋನಿಂದ ಅಲ್ಲ, ಹಚ್ಚಿಸ್ಕೊಳ್ತಾನಲ್ಲ, ರೋಗಿಯಾಗಿದ್ದಾನಲ್ಲ ಅವನು ನಂಬಬೇಕು. ಯೇಸು ಕ್ರಿಸ್ತನೇ ನಂಬಿಕೆ ಇಲ್ಲದ ಜನರನ್ನು ಸ್ವಸ್ಥ ಮಾಡಲಿಲ್ಲರಿ. ಯೇಸು ಕ್ರಿಸ್ತನು ನಂಬಿಕೆ ಇಲ್ಲದ ಜನರನ್ನು ಸ್ವಸ್ಥ ಮಾಡದೆ ಆತನು ಹಿಂದಿರುಗಿ ಹೋದನೆಂಬುದಾಗಿ ನಾವು ವಾಕ್ಯದಲ್ಲಿ ಓದ್ತೇವೆ. ನಂಬಿಕೆ ಇರುವಂಥದ್ದು ರೋಗಿಯಲ್ಲಿ, ಹಚ್ಚುವವನಿಂದ ಅಲ್ಲ, ಅಥವಾ ಎಣ್ಣೆಯಿಂದ ಅಲ್ಲ. ನನ್ನ ಪ್ರೀತಿಯ ಜನರೇ, ಇವತ್ತು ದುಃಖಕರವಾದ ವಿಷಯವೇನೆಂದರೆ, ಅನೇಕ ಜನರು ಸಭೆಯಲ್ಲಿ ಎಣ್ಣೆ ಬಾಟ್ಲುಗಳು ಇಟ್ಬಿಟ್ಟಿದ್ದಾರೆ. 10 ರೂಪಾಯಿಗೆ ಸಿಗುವಂಥ ಚಿಕ್ಕ ಬಾಟ್ಲುಗಳು 50 ರೂಪಾಯಿಗೆ ಮಾರಿ ಜೋಬುಗಳನ್ನು ತುಂಬಿಸ್ಕೊಳ್ತಿದ್ದಾರೆ. ವ್ಯಾಪಾರ ಸ್ಥಳ ಮಾಡಿಬಿಟ್ಟಿದ್ದಾರೆ. ದೇವರ ಆಲಯವನ್ನು ವ್ಯಾಪಾರ ಸ್ಥಳವಾಗಿ ಮಾಡಿಬಿಟ್ಟಿದ್ದಾರೆ. ನನ್ನ ಪ್ರೀತಿಯ ಜನರೇ, ಪ್ರತಿಯೊಬ್ಬರು ನಾವು ತಿಳ್ಕೊಳ್ಬೇಕು. ಇವತ್ತು ಇಂಥ ವ್ಯಾಪಾರಗಳು ಸಭೆಯಲ್ಲಿ ನಡೀಬಾರ್ದು. ಇಂಥ ವ್ಯಾಪಾರಗಳು ನಾವು ಖಂಡಿಸಬೇಕಾಗಿದೆ. ಇದು ಮಾತ್ರನಾ? ಇಲ್ಲ, ಇನ್ನೊಂದು ಕೆಲವು ಸಭೆಗಳಿಗೆ ಹೋಗಿ ನೋಡ್ರಿ. ಎರಡನೇದಾಗಿ ಅವ್ರು ಮಾಡುವಂಥ ವ್ಯಾಪಾರ ಏನಂದರೆ ಪ್ರೇಯರ್ ವಾಟರ್. ಎರಡನೇದಾಗಿ ಪ್ರೇಯರ್ ವಾಟರ್ ಅಂತೆ. ಅಂದರೆ ಬಿಸ್ಲರಿ ವಾಟರ್ ಸಿಗ್ತದಲ್ಲ, ಅಂಥ ವಾಟರನ್ನು ಲಾಟ್ಗಟ್ಟಲೆ ತರಿಸಿ ಸಭೆಯಲ್ಲಿ ಅದನ್ನು ಇಡಿಸಿ ಅದನ್ನು 20 ರೂಪಾಯಿಗೆ ಸಿಗುವಂಥ ವಾಟರನ್ನು ಇವರು 50 ರೂಪಾಯಿಗೆ ಮಾರ್ತಾರೆ. ಎಷ್ಟು ಘೋರವಾದದ್ರಿ! ಅದನ್ನು ಪ್ರೇಯರ್ ವಾಟರ್. ಹೋಗಿ ನೀವು ಈ ನೀರನ್ನು ಕುಡೀರಿ, ನಿಮಗಿರುವಂಥ ಎಲ್ಲ ಕ್ಯಾನ್ಸರ್ ಆಗಲಿ ಅಥವಾ ಎಲ್ಲ ರೋಗಗಳು ಹೋಗ್ಬಿಡ್ತದೆ ಎಂಬುದಾಗಿ ಜನರನ್ನು ಮೋಸ ಮಾಡುವಂಥ ಸೇವಕರುಗಳು ಎದ್ದಿದ್ದಾರೆ. ಇವರೆಲ್ಲರೂ ಸುಳ್ಳು ಬೋಧಕರುಗಳು. ಇವರೆಲ್ಲರೂ ಹಣವನ್ನು ಸುಲಿಯುವಂಥ ವ್ಯಾಪಾರಿಗಳು. ಇವರು ನಯವಾದ ಮಾತುಗಳು ಮಾತಾಡುತ್ತಾ, ಮೋಸಕರವಾದ ಮಾತುಗಳನ್ನು ಬೋಧಿಸ್ತಾ ಜನರನ್ನು ತಪ್ಪಾದ ಮಾರ್ಗದಲ್ಲಿ ನಡೆಸಿ ವ್ಯಾಪಾರವನ್ನು ಮಾಡಿಕೊಂಡು ಹೊಟ್ಟೆ ತುಂಬಿಸಿಕೊಳ್ಳುವಂಥ, ಹೊಟ್ಟೆಪಾಡಿಗಾಗಿ ಸೇವೆ ಮಾಡುವಂಥ ಸೇವಕರುಗಳು ಇವರು. ಇಂಥವರನ್ನು ಗುರುತಿಸಿರಿ. ಸಭೆಯಲ್ಲಿ ವ್ಯಾಪಾರಗಳು ನಡಿಬಾರ್ದು. ಸಭೆಯಲ್ಲಿ ಏನು ನಡಿಬೇಕು ಗೊತ್ತಾ? ಪ್ರಾರ್ಥನೆ ನಡಿಬೇಕು. ರಾತ್ರಿ ಹಗಲು ಪ್ರಾರ್ಥನೆಗಳು ನಡಿಬೇಕು. ಸಭೆಯಲ್ಲಿ ಆರಾಧನೆಗಳು ನಡಿಬೇಕು. ಸಭೆಯಲ್ಲಿ ವಿಜ್ಞಾಪನೆಗಳು ನಡಿಬೇಕು. ಸಭೆಯಲ್ಲಿ ದೇಶಕ್ಕಾಗಿ, ಜನರಿಗಾಗಿ, ರಕ್ಷಣೆಗಾಗಿ ಪ್ರಾರ್ಥನೆ ಮಾಡುವಂಥ ಪ್ರಾರ್ಥನೆಗಳು ಸಭೆಯಲ್ಲಿ ಧೂಪವಾಗಿ ಎದ್ದೇಳಬೇಕು. ಇಷ್ಟು ಮಾತ್ರವೇ ನಡೆಯುವಂಥದ್ದು, ಇಷ್ಟು ಮಾತ್ರವೇ ನಡೆಯಬೇಕು. ನನ್ನ ಪ್ರೀತಿಯ ಜನರೇ, ಇವತ್ತು ವ್ಯಾಪಾರಗಳು ನಡೀತಾ ಇದೆ ಸಭೆಯಲ್ಲಿ. ಚರ್ಚೆ ಒಂದು ಸಭೆಗಳಲ್ಲಿ ಏನು ಮಾಡ್ತಾರೆ ಗೊತ್ತಾ? ದೇವರ ವಾಕ್ಯದಲ್ಲಿ ಇಲ್ಲದ್ದನ್ನು ಇದೇ ಎಂಬುದಾಗಿ ಜನರಿಗೆ ಮನವೊಲಿಸಿ ಕೊಂಡುಕೊಳ್ಳುವ ಹಾಗೆ ಮಾಡುವಂಥ ಕಾರ್ಯಗಳು ಸಭೆಯಲ್ಲಿ ನಡೀತಾ ಇದೆ. ನೀವು ನೋಡಿರ್ಬೋದು, ಕೆಲವೊಂದು ಸಭೆಗಳಲ್ಲಿ ಅಥವಾ ಕೂಟಗಳಲ್ಲಿ, ಕುರುಸೇಡ್ಗಳಲ್ಲಿ ಖರ್ಚಿಪ್ಪುಗಳು ಮಾರ್ತಾರೆ. ಇವತ್ತಿದ್ದು ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲಿ ಬೇಕಲ್ಲಿ ಖರ್ಚಿಪ್ಪುಗಳು ಮಾರುವಂಥದ್ದು. ನನ್ನ ಪ್ರೀತಿಯ ಜನರೇ, ಬುದ್ಧಿ ಇಟ್ಟು ಕೇಳ್ರಿ. ಇದೆಲ್ಲ ದೇವರ ವಾಕ್ಯದ ಪ್ರಕಾರವಾಗಿ ಸತ್ಯವಲ್ಲ. ಯಾವಾಗಲೂ ಅಪೋಸ್ತಲ ಕಾಲದಲ್ಲಿ ನಡೆದಂಥ ಒಂದು ವಾಕ್ಯ ಆ ಖರ್ಚಿಪ್ ಮೇಲೆ ಮುದ್ರಿಸಿ, ಆ ಅಪೋಸ್ತಲ ವಸ್ತ್ರ ಇದುವೇ ಎಂಬುದಾಗಿ ತೋರಿಸಿ ಜನರಿಗೆ ಖರ್ಚಿಪ್ಪುಗಳನ್ನು ಮಾರ್ತಾ ಇದ್ದಾರೆ. 1 ರೂಪಾಯಿಗೆ ಸಿಗ್ತಾ ಇದ್ರೆ ಅವರಿಗೆ ಖರ್ಚಿಪ್. ಯಾಕಂದರೆ ಅವ್ರು ಲಾಟುಗಟ್ಟಲೆ ಖರ್ಚಿಪ್ ತರಿಸ್ತಾರೆ, ಲಾರಿಗಟ್ಟಲೆ ಖರ್ಚಿಪ್ ತರಿಸ್ತಾರೆ. ಅವರಿಗೆ ಬಂದಿರುವಂಥ ಆ ಖರ್ಚಿಪ್ ಬೆಲೆ 1 ರೂಪಾಯಿ. ಆ ವಾಕ್ಯದಲ್ಲಿ ಆದಂಥ ಸತ್ಯವನ್ನು ತೋರಿಸಿ, ಇದೇ ಎಂಬುದಾಗಿ ತೋರಿಸಿ ಜನರನ್ನು ಮರಳುಗೊಳಿಸಿ 1 ರೂಪಾಯಿಗೆ ಸಿಗುವಂಥ ಖರ್ಚಿಪನ್ನು 50 ರೂಪಾಯಿಗೆ, 70 ರೂಪಾಯಿಗೆ, 100 ರೂಪಾಯಿಗೆ ಮಾರ್ತಿದ್ದಾರಲ್ಲ. ಇವರು ವ್ಯಾಪಾರಿಗಳಲ್ವಾ? ಇವರು ಪಾಸ್ಟರ್ಗಳ, ಇವರು ಸೇವಕರುಗಳ, ಇವರು ಬೋಧಕರುಗಳ?
ನಿಜವಾಗಲೂ ಇಂಥ ಕಾರ್ಯಗಳು ನಡೆಸುವಂಥವ್ರು ನೋಡುವಾಗ ನಾಚಿಕೆ ಆಗ್ತದೆ ಪ್ರೀತಿಯ ಜನರೇ, ನಾಚಿಕೆ ಆಗ್ತದೆ. ದೇವರ ಸಭೆಯಲ್ಲಿ ವ್ಯಾಪಾರ ಮಾಡುವಂಥ ಸೇವಕರುಗಳನ್ನು ಗುರುತಿಸಿರಿ, ಅಂಥವರಿಗೆ ಬುದ್ಧಿ ಹೇಳ್ರಿ. ದೇವರ ವಾಕ್ಯದಲ್ಲಿ ಆ ಥರ ಖರ್ಚೀಪುಗಳು ಮಾರಬೇಕೆಂಬುದಾಗಿ ಇಲ್ಲ. ಅಪೋಸ್ತರ ಕಾಲದಲ್ಲಿ ವಸ್ತ್ರಗಳನ್ನು ಮುಟ್ಟಿದಾಗ ಸ್ವಸ್ಥತೆ ಆಯಿತು, ನಿಜ. ಅಪೋಸ್ತರ ಕಾಲದಲ್ಲಿದ್ದಂಥ ಸ್ವಸ್ಥತೆ ನಾವು ಮಾರುವಂಥ ಈ ಖರ್ಚಿಪಿನಲ್ಲಿ ಇದೆ ಎಂಬುದಾಗಿ ಸುಳ್ಳು ಬೋಧನೆ ಬೋಧಿಸಿ ಜನರನ್ನು ಮೋಸಗೊಳಿಸ್ತಿದ್ದಾರಲ್ಲ. ಇವತ್ತಿನ ಸೇವಕರುಗಳಿಗೆ ಬುದ್ಧಿ ಹೇಳ್ರಿ. ಇದೆಲ್ಲ ದೇವರ ವಾಕ್ಯದಲ್ಲಿ ಇಲ್ಲದಂಥ ವಿಷಯಗಳು. ಜನರಿಗೆ ಮನವೊಲಿಸಿ ಜನರನ್ನು ನಂಬಲು ಅವರು ಕೆಲವರನ್ನು ಪ್ರೇರೇಪಿಸಿ ಆ ವಸ್ತ್ರಗಳ ಬಗ್ಗೆ ಮಾತನಾಡುವ ಹಾಗೆ ಸಾಕ್ಷಿಯಾಗಿ ನಿಲ್ಲಿಸ್ತಾರೆ. ವೇದಿಕೆಗಳ ಮೇಲೆ ಅವರನ್ನು ನಿಲ್ಲಿಸಿ, ಈ ಖರ್ಚಿಪ್ ನಾನು ಕೊಂಡುಕೊಂಡೆ, ನನ್ನ ತಲೆನೋವಾಯಿತು, ಮೊಣಕಾಲಿನ ಮೇಲೆ ಇಟ್ಟುಕೊಂಡು ಪ್ರಾರ್ಥಿಸುವಾಗ ಮೊಣಕಾಲು ನೋವಾಯಿತು ಎಂಬುದಾಗಿ, ಹೊಟ್ಟೆ ಮೇಲೆ ಇಟ್ಟುಕೊಂಡು ಪ್ರಾರ್ಥಿಸುವಾಗ ಹೊಟ್ಟೆ ನೋವು ಹೋಯಿತು ಎಂಬುದಾಗಿ ಜನರನ್ನು ಮೋಸಗೊಳಿಸಲು ಸಾಕ್ಷ್ಯಗಳು ಹೇಳಿಸ್ತಾರೆ. ಇದು ನಿಜ ಅಲ್ಲ ಪ್ರೀತಿಯ ಜನರೇ. ನಾನು ಮೊದಲು ನಿಮಗೆ ಹೇಳಿದ್ದಲ್ಲ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ರಕ್ಷಿಸುವುದು, ಖರ್ಚಿಪಿನಿಂದ ಮಾಡಿದಂಥ ಪ್ರಾರ್ಥನೆಯಿಂದ ಅಲ್ಲ. ಗಮನಿಸಿರಿ ನನ್ನ ಪ್ರೀತಿಯ ಜನರೇ, ದೇವರ ವಾಕ್ಯದಲ್ಲಿ ಅಂಥ ಕಾರ್ಯಗಳಿಂದ ನನ್ನ ಸುವಾರ್ತೆ ಸಾರ್ರಿ ಎಂಬುದಾಗಿ ಎಲ್ಲೂ ಬರೆದಿಲ್ಲ. ಜನರು ನಿಮ್ಮನ್ನು ಮೋಸ ಮಾಡ್ತಾರೆ ಅಷ್ಟೇ. ಸೇವಕರುಗಳು ಎಂಬುದಾಗಿ ಹೇಳಿಕೊಳ್ಳುವಂಥ ತೋಳಗಳು ಬಹಳ ಎದ್ದಿದ್ದಾರೆ. ಅವರನ್ನು ಗುರುತಿಸಿರಿ. ಯಾರು ವ್ಯಾಪಾರ ಮಾಡ್ತಾರೋ, ಯಾರು ಹಣಕ್ಕಾಗಿ ದುಡಿತಿದ್ದಾರೋ, ಯಾರು ಹಣ ಸಂಪಾದನೆಗಳಿಗಾಗಿ ಹಣವನ್ನೇ ಪ್ರಧಾನವಾಗಿ ಕ್ರಿಸ್ತನಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡಿ ಅದನ್ನು ಜನರ ಮುಂದೆ ಬಿಚ್ಚಿಡುತ್ತಾರೋ ಅಂಥವ್ರನ್ನು ಗುರುತಿಸಿರಿ. ಇವರು ಯಾರು ಕ್ರಿಸ್ತನಿಗಾಗಿ ಪಾಡುಗಳನ್ನು ಪಡುವಂಥವರಲ್ಲ, ಕೇವಲ ಹಣದ ಆಸೆಗಾಗಿ ದುಡಿಯುವಂಥ ದುಷ್ಟ ಸೇವಕರುಗಳು ಇವರು. ಇವರ ವಿಷಯದಲ್ಲಿ ದೇವರು ನಾಚಿಕೆ ಪಡ್ತಾ ಇದ್ದಾರೆ. ವ್ಯಾಪಾರಗಳು ನಡೆಯುವಂಥ ಸಭೆಗಳನ್ನು ಖಂಡಿಸಿರಿ, ವ್ಯಾಪಾರ ಮಾಡುವಂಥ ಸೇವಕರುಗಳನ್ನು ಖಂಡಿಸಿರಿ. ಅಷ್ಟು ಮಾತ್ರವಲ್ಲ, ಇನ್ನು ಕೆಲವೊಂದು ಸಭೆಗಳನ್ನು ನಾವು ನೋಡುತ್ತೇವೆ, ಚಾಪೆಗಳು ಮಾಡ್ತಾ ಇದ್ದಾರೆ. ಚಾಪೆಗಳು, ಈ ಚಾಪೆ ತಗೊಳ್ರಿ. ಕೆಲವೊಂದು ಸಭೆಗಳಲ್ಲಿ ನಡೆಯುವಂಥ ವ್ಯಾಪಾರಗಳ ಕುರಿತಾಗಿ ನಾನು ಮಾತಾಡ್ತಾ ಇದ್ದೀನಿ. ಈ ಚಾಪೆ ಮೇಲೆ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿದರೆ ದೇವರು ನಿಮ್ಮ ಸ್ವರ ಕೇಳ್ತಾನೆ. ಎಷ್ಟೊಂದು ಬುದ್ಧಿಹೀನವಾದ ಕಾರ್ಯ ರೀ. ನಮ್ಮ ಚಾಪೆ ತಗೊಳ್ರಿ, ಅದು ಬರೀ 50 ರೂಪಾಯಿಗೆ ಸಿಗ್ತದೆ ಚಾಪೆ. ಇವರು 250 ರೂಪಾಯಿಗೆ ಮಾರ್ತಾರೆ. ಈ ಚಾಪೆಗಳ ಮೇಲೆ ನೀವು ಮಲ್ಕೊಳ್ರಿ, ನಿಮಗೆ ಆರೋಗ್ಯ ಉಂಟಾಗ್ತದೆ. ಈ ಚಾಪೆಗಳ ಮೇಲೆ ಮೊಣಕಾಲು ಹಾಕಿ ದೇವರನ್ನು ಪ್ರಾರ್ಥಿಸಿರಿ, ದೇವರು ನಿಮ್ಮ ಪ್ರಾರ್ಥನೆಗಳು ಕೇಳ್ತಾನೆ. ಈ ಚಾಪೆಗಳಲ್ಲಿ ನಿಮಗೆ ಅದ್ಭುತ ನಡೀತದೆ. ಈ ಚಾಪೆಗಳನ್ನು ಕೊಂಡುಕೊಳ್ಳ್ರಿ. 50 ರೂಪಾಯಿಗೆ ಬರುವಂಥ ಚಾಪೆ 250, 300, 500ವರೆಗೂ ಮಾರ್ತಾ ಇದ್ದಾರೆ. ಎಷ್ಟು ಘೋರವಾದ ವ್ಯಾಪಾರ ರೀ. ನನ್ನ ಪ್ರೀತಿಯ ಜನರೇ, ಸಭೆಗಳಲ್ಲಿ ವ್ಯಾಪಾರ ನಡೀತಾ ಇದೆ, ಮಾರ್ತಾ ಇದ್ದಾರೆ, ಕೆಲವೊಂದು ಕೊಳ್ಳುಕೊಳ್ತಾ ಇದ್ದಾರೆ. ಕೊಳ್ಳುವವರನ್ನು ಮಾರುವವರನ್ನು ಇಬ್ಬರನ್ನು ದೇವರು ಹೊರಡಿಸಿಬಿಟ್ನಂತೆ. ಇಬ್ಬರದು ತಪ್ಪು. ಮೋಸ ಮಾಡುವ ಒಂದು ತಪ್ಪು, ಮೋಸ ಹೋಗುವ ಒಂದು ಕೂಡ ತಪ್ಪೇ. ಇಬ್ಬರು ದೇವರ ದೃಷ್ಟಿಯಲ್ಲಿ ಒಂದೇನೇ ರೀ. ನೀವು ಅಂದ್ಕೊಳ್ಬೋದು, ನಾವೇನು ವ್ಯಾಪಾರ ಮಾಡ್ತಾ ಇಲ್ಲ ಫಸ್ಟ್, ಕೊಂಡ್ಕೊಳ್ತಿದ್ದೀರಲ್ಲ. ಸರ್ ನಾವು ಯಾಕೆ ಕೊಂಡ್ಕೊಳ್ತಿದ್ದೀವಿ? ಅವ್ರು ಮಾರ್ತಾ ಇದ್ದಾರೆ, ನಾವು ಕೊಂಡ್ಕೊಳ್ತಾ ಇದ್ದೀವಿ. ವ್ಯಾಪಾರ ಮಾಡುವವರು ಯಾರು ದೇವರ ಸೇವೆಗಾಗಿ ಉಪಯೋಗಿಸಲ್ರಿ. ದೇವರ ಸೇವೆ ಮಾಡುವವನು ದೇವರು ಪೋಷಿಸ್ತಾನೆ. ದೇವರ ಸೇವೆಯನ್ನು ನಿಜವಾಗಿ ಮಾಡುವವನು ಕಾಗೆಗಳ ಮೂಲಕವಾಗಿ ಏಲಿಯನನ್ನು ಪೋಷಿಸಿದ ಹಾಗೆ ಪೋಷಿಸ್ತಾನೆ. ಅವನು ವ್ಯಾಪಾರ ಮಾಡುವ ಅಗತ್ಯವಿಲ್ಲ ಪ್ರೀತಿಯ ಜನರೇ. ವ್ಯಾಪಾರ ಮಾಡುವಂಥ ಅವಶ್ಯಕತೆ ಇಲ್ಲ. ವ್ಯಾಪಾರ ಮಾಡುವವನು ದೇವರ ದೃಷ್ಟಿಯಲ್ಲಿ ಅಯೋಗ್ಯನು. ಎಷ್ಟೋ ಜನರು ಪ್ರೀತಿಯ ಸಭೆಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಕೆಲವೊಬ್ಬರು ಸ್ಕೂಲ್ ಬ್ಯಾಗ್ಗಳ ವ್ಯಾಪಾರ. ಈ ಸ್ಕೂಲ್ ಬ್ಯಾಗ್ಗಳನ್ನು ತೆಗೆದುಕೊಂಡ್ರಿ, ನಿಮ್ಮ ಮಕ್ಕಳಿಗೆ ಈ ಸ್ಕೂಲ್ ಬ್ಯಾಗ್ಗಳನ್ನು ಕೊಡ್ರಿ. ಅದರಲ್ಲಿ ಅವನು ಪುಸ್ತಕಗಳು, ಪೆನ್ನುಗಳು ಅದರಲ್ಲಿ ಇಟ್ಕೊಂಡು ಅವನು ಹೊತ್ತು ಹೋಗುವಾಗ ಖಂಡಿತವಾಗಲೂ ಆ ಬ್ಯಾಗಿನ ಮೂಲಕವಾಗಿ ಅವನು ಆಶೀರ್ವಾದ ಹೊಂದುತ್ತಾನೆ, ಜ್ಞಾನವನ್ನು ಪಡೀತಾನೆ. ದೇವರು ಅವನನ್ನು ಜ್ಞಾನವಂತನಾಗಿ ಮಾಡ್ತಾನೆ. ಬ್ಯಾಗ್ಗಳ ವ್ಯಾಪಾರ ಮಾಡ್ತಾ ಇದ್ದಾರೆ.
ನನ್ನ ಪ್ರೀತಿಯ ಜನರೇ, ನಿಮಗೆ ಅನಿಸ್ಬೋದು ಇವೆಲ್ಲ ಈತನ ಯಾಕೆ ಬೇಕು, ಈತನ ಸೇವೆ ಈತನ ಮಾಡ್ಕೊಂಡು ಹೋಗ್ಬೋದಲ್ಲ, ಯಾವನು ಏನು ವ್ಯಾಪಾರ ಆದರೂ ಮಾಡಲಿ, ಈತನಿಗೆ ಇವೆಲ್ಲ ಬೇಕಾಗಿದೆನಾ ಎಂಬುದಾಗಿ ನಿಮ್ಗೆ ಅನಿಸ್ಬೋದು. ಅದರ ಒಂದು ವಿಷಯ ನಾನು ನಿಮ್ಗೆ ಹೇಳ್ಬೇಕಂತಿದ್ದೀನಿ, ದೇವರ ರಾಜ್ಯಕ್ಕಾಗಿ ಮಾತ್ರ ನಾವು ದುಡಿಯುವಂಥವರಾಗಿದ್ದೇವೆ. ದೇವರ ವಾಕ್ಯದ ಅನುಸಾರವಾಗಿ ಮಾತ್ರ ನಾವು ಬಾಳಬೇಕಾಗಿದೆ. ಇಂಥವರನ್ನು ಹಿಂಬಾಲಿಸಿ ನೀವು ಎಲ್ಲಿ ದಾರಿ ತಪ್ಪಿ ನರಕದೆಡೆಗೆ ಮುಖ ಮಾಡುತ್ತೀರೋ ಎಂಬುವಂಥ ಭಯದಿಂದ ಈ ವಿಷಯಗಳು ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ. ನನ್ನ ಪ್ರೀತಿಯ ಜನರೇ, ಮುಂದೆ ಒಂದು ದೊಡ್ಡದಾದ ಹಳ್ಳ ಇದೆ, ಅದರಲ್ಲಿ ಬಿದ್ದರೆ ಅವನು ಸಾಯ್ತಾನಂತೇಳಿ ನನಗೆ ಮಾತ್ರ ಗೊತ್ತು. ಈಗ ನಾನೇನು ಮಾಡಬೇಕು? ಪ್ರತಿಯೊಬ್ಬರಿಗೂ ನಾನು ಅದನ್ನು ತಿಳಿಸಲೇಬೇಕು. ಈ ದಾರಿಯಲ್ಲಿ ಹೋಗಬೇಡಿ, ಈ ದಾರಿಯಲ್ಲಿ ಹೋದರೆ ಅಲ್ಲಿ ನಿಮಗೆ ನಾಶನ ಕಾದಿದೆ, ಆ ಹಳ್ಳದಲ್ಲಿ ಬಿದ್ದು ನೀವು ಸಾಯ್ತೀರಿ, ಈ ಮಾರ್ಗವನ್ನು ನೀವು ಹಿಂಬಾಲಿಸಬೇಡ್ರಿ ಎಂಬುದಾಗಿ ಹೇಳುವಂಥದ್ದು ನನ್ನ ಬಾಧ್ಯತೆ. ನಾನಿವತ್ತು ನಿಮಗೆ ಏನು ಹೇಳ್ತಿದ್ದೀನಿ ಅಂದರೆ, ಇಂಥ ಮಾರ್ಗಗಳನ್ನು ಹಿಂಬಾಲಿಸಿ, ಇಂಥವ್ರ ಜೊತೆ ಸೇರಿ, ಇಂಥವರ ಸೇವೆಯಲ್ಲಿ ಸಭೆಯಲ್ಲಿದ್ದು ನಿಮ್ಮ ಜೀವಿತವನ್ನು ನಾಶ ಮಾಡಿಕೊಳ್ಬೇಡ್ರಿ. ಸತ್ಯ ಪ್ರತಿಯೊಬ್ಬರನ್ನು ಸ್ವತಂತ್ರನಾಗಿ ಮಾಡುತ್ತೆ. ಸತ್ಯದ ಮಾರ್ಗದಲ್ಲಿ ನಡೆಯಿರಿ, ಕರ್ತನ ಮಾರ್ಗದಲ್ಲಿ ನಡೆಯಿರಿ. ದೇವರ ವಾಕ್ಯದಲ್ಲಿ ಇದೇನೋ ಇಲ್ಲವೋ ಎಂಬುದಾಗಿ ಗ್ರಹಿಸಿ ಆ ವಾಕ್ಯದ ಪ್ರಕಾರವಾಗಿ ಜೀವಿಸಲು ಪ್ರಯತ್ನಿಸಿ. ನನ್ನ ಪ್ರೀತಿಯ ಜನರೇ, ಯೇಸು ಕ್ರಿಸ್ತನ ಆ ವೇದನೆ, ಈ ವಾಕ್ಯವನ್ನು ಓದುವಾಗ ನನಗೂ ಅರಿವು ಉಂಟಾಯಿತು. ಯೇಸು ಕ್ರಿಸ್ತನ ಆ ಮುರಿದಂಥ ಮನಸ್ಸು, ಯೇಸು ಕ್ರಿಸ್ತನಿಗೆ ನೋವನ್ನು ಉಂಟು ಮಾಡಿದಂಥ ಕಾರ್ಯಗಳು ನಾನು ಓದುವಾಗ ನನ್ನ ಮನಸ್ಸಲ್ಲಿ ಕೂಡ ಅನ್ನಿಸ್ತು. ಇವತ್ತಿನ ದಿವಸದಲ್ಲಿ ಅನೇಕ ಜನರು ಸಭೆಯಲ್ಲಿ ವ್ಯಾಪಾರ ಮಾಡುವುದಕ್ಕಾಗಿಯೇ ಕರೆಯಲ್ಪಟ್ಟಿದ್ದಾರಲ್ಲ, ದೇವರಿಂದಲ್ಲ, ದೇವರಿಂದ ಕರೆಯಲ್ಪಟ್ಟವರಲ್ಲ ಇವರು. ವ್ಯಾಪಾರ ಮಾಡುವುದಕ್ಕಾಗಿ ತಮ್ಮಿಂದ ತಾವೇ ಪ್ರೇರೇಪಿಸಲ್ಪಟ್ಟು ಇವತ್ತು ಸೇವೆ ಮಾಡುವಂಥ ವ್ಯಾಪಾರಿಗಳು ಎಷ್ಟೋ ಜನರಿದ್ದಾರೆ. ಅಂಥವ್ರನ್ನು ಗುರುತಿಸಿರಿ. ಮಾಯ ಮಾತುಗಳು ಹೇಳಿ, ನಯವಾದ ಮಾತುಗಳಿಂದ ಮೋಸಗೊಳಿಸಿ ನಿಮ್ಮನ್ನು ದೇವರ ರಾಜ್ಯಕ್ಕೆಲ್ಲ ಇಹಲೋಕದ ಆಸೆಯನ್ನು ತೋರಿಸಿ ಈ ಲೋಕದಲ್ಲಿರುವ ಸರ್ವ ಸಂಪತ್ತು ನಿನಗೆ ಸ್ವಂತ ಎಂಬುದಾಗಿ ಹೇಳಿ ಒಂದು ನಾಶನ ಕಡೆಗೆ ನಡೆಸುವಂಥ ಸೇವಕರುಗಳಿದ್ದಾರೆ. ಇವರು ಕರ್ತನ ಸೇವಕರಲ್ಲ, ಇವರು ತಮ್ಮ ಹೊಟ್ಟೆ ಪಾಡಿಗಾಗಿ ಕರೆಯಲ್ಪಟ್ಟಂಥವರು ಅಥವಾ ತಮ್ಮ ಹೊಟ್ಟೆ ಪಾಡಿಗಾಗಿ ಆರಿಸಿಕೊಂಡಂಥ ಮಾರ್ಗಗಳಿವು. ನನ್ನ ಪ್ರೀತಿಯ ಜನರೇ, ಗುರುತಿಸಿರಿ. ಸಭೆಯಲ್ಲಿ ವ್ಯಾಪಾರಗಳು ನಡೆಸುವುದು ದೇವರ ಚಿತ್ತವಲ್ಲ ಅಥವಾ ದೇವರಿಗೆ ಇಷ್ಟವಲ್ಲ. ಅದು ದೇವರ ದೃಷ್ಟಿಯಲ್ಲಿ ಬಹು ಘೋರವಾದ ಪಾಪವಾಗಿದೆ. ಮಾರ್ಕನು ಬರೆದ ಸುವಾರ್ತೆ 11ನೇ ವಚನ, ಅವರು ಯೆರೂಸಲೇಮಿಗೆ ಬಂದಾಗ ಯೇಸು ದೇವಾಲಯಕ್ಕೆ ಹೋಗಿ ಅದರಲ್ಲಿ ಮಾರುವವರನ್ನು ಕೊಳ್ಳುವವರನ್ನು ಹೊರಡಿಸಿ ಬಿಡುವುದಕ್ಕೆ ಪ್ರಾರಂಭಿಸಿ ಶನಿವಾರರ ಮೇಜುಗಳನ್ನು, ಪಾರಿವಾಳ ಮಾರುವವರ ಕಲ್ಮನೆಗಳನ್ನು ಕೆಡವಿದನು. ಒಬ್ಬನನ್ನಾದರೂ ಸಾಮಾನುಗಳನ್ನು ಹೊತ್ತುಕೊಂಡು ದೇವಾಲಯದೊಳಗೆ ಹಾದು ಹೋಗೊಡಿಸಲಿಲ್ಲ. ಮತ್ತು ಆತನು ಉಪದೇಶ ಮಾಡಿ, ನನ್ನ ಆಲಯವು ಎಲ್ಲ ಜನಾಂಗಗಳಿಗೂ ಪ್ರಾರ್ಥನಾಲಯವೆನಿಸಿಕೊಳ್ಳುವುದು ಎಂದು ಬರೆದಿದೆಯಲ್ಲ, ಆದರೆ ನೀವು ಕಳ್ಳರ ಗವಿ ಮಾಡಿದ್ದೀರಿ. ನನ್ನ ಆಲಯ ಪ್ರಾರ್ಥನಾ ಆಲಯ ಎನಿಸಿಕೊಳ್ತದೆ. ನನ್ನ ಆಲಯದಲ್ಲಿ ದೇವರ ವಾಕ್ಯವು ಬಿತ್ತಲ್ಪಡಬೇಕು, ದೇವರ ಸತ್ಯದ ಬೋಧನೆ ಮಾಡಲ್ಪಡಬೇಕು, ದೇವರ ಆರಾಧನೆ ನಡೀಬೇಕು, ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ನಡೀಬೇಕು. ಇವುಗಳು ಮಾತ್ರ ನಡೆಯಬೇಕಾದಂಥ ಈ ಆಲಯದಲ್ಲಿ, ದೇವರ ಆಲಯದಲ್ಲಿ ವ್ಯಾಪಾರ ನಡೀತಾ ಇದೆ. ಕಳ್ಳರ ಗವಿಯಾಗಿ ಮಾಡಿಬಿಟ್ಟಿದ್ದೀರಿ ನೀವು. ದೇವರು ದುಃಖ ಪಡ್ತಾ ಇದ್ದಾರೆ. ನನ್ನ ಪ್ರೀತಿಯ ಜನರೇ, ಇವತ್ತು ನೀವು ಒಂದು ವಿಷಯವನ್ನು ಅರ್ಥಕೊಳ್ಬೇಕು. ನಾನು ಕೂಡ ಸೇವೆ ಮಾಡ್ತಾ ಇದ್ದೀನಿ, ನನಗೂ ಕೂಡ 2 ಸಭೆ ಇದೆ. ಆದರೆ ಸಭೆಗಳಲ್ಲಿ ವ್ಯಾಪಾರ ನಡೀಬಾರದು. ಸಭೆಗಳಲ್ಲಿ ಪ್ರಾರ್ಥನೆ, ಆರಾಧನೆ, ದೇವರ ಸ್ತುತಿ, ಧೂಪ ಮಾತ್ರವೇ ಅಲ್ಲಿಂದ ಪರಲೋಕಕ್ಕೆ ಹೋಗಬೇಕು ಹೊರತಾಗಿ
ವ್ಯಾಪಾರಗಳು ನಡೀಲೇಬಾರದು. ತಮ್ಮ ತಮ್ಮ ಸಭೆಗಳಲ್ಲಿ ಪಾಸ್ಟರ್ಗಳು ಈ ರೀತಿಯಾಗಿ ಬೋಧನೆ ಮಾಡ್ತಾರೆ, ಏನು ಪರವಾಗಿಲ್ಲ, ಅವ್ರು ಹಂಗೆ ಅಂತಾರೆ, ಅವ್ರಿಗೇನು ನೋವು, ಅವ್ರಿಗೆ ಎಲ್ಲ ರೀತಿಯಾದ ಸಹಕಾರಗಳು ಇರುತ್ತೆ, ಎಲ್ಲರೂ ಸಹಾಯ ಮಾಡ್ತಾರೆ, ನಮ್ಗೆ ಯಾರು ಸಹಾಯ ಮಾಡಲ್ಲ, ಈಗೋ ಇಂಥವುಗಳನ್ನು ಕೊಂಡುಕೊಳ್ಳ್ರಿ ಎಂಬುದಾಗಿ ಪ್ರೇರೇಪಿಸ್ತಾರೆ. ಇವು ಕೊಂಡುಕೊಂಡುದರಿಂದ ನಿಮಗೆ ಒಳಿತಾಗುತ್ತೆ, ನಿಮಗೆ ಸ್ವಸ್ಥತೆ ಉಂಟಾಗುತ್ತೆ, ಅದ್ಭುತಗಳು ನಡೀತೆ, ನಿಮ್ಮ ಜೀವಿತದಲ್ಲಿ ಒಳ್ಳೆಯದಾಗುತ್ತೆ ಎಂಬುದಾಗಿ ಬೋಧನೆ ಮಾಡ್ತಾರೆ. ನಂಬೇಡ್ರಿ, ಇಂಥವುಗಳು ನಂಬೇಡ್ರಿ. ನನ್ನ ಪ್ರೀತಿಯ ಜನರೇ, ಅನೇಕ ರೀತಿಯಾಗಿ ನಿಮ್ಮನ್ನು ಮೋಸಗೊಳ್ತಾರೆ. ಕಡೆಯ ದಿವಸಗಳಲ್ಲಿ ಮೋಸ ಮಾಡುವಂಥವರು ಎದ್ದೇಳ್ತಾರೆ. ಇವರು ಕೇವಲ ದುಡ್ಡಿಗಾಗಿ ಸೇವೆ ಮಾಡ್ತಾರೆ, ಹೊಟ್ಟೆಗಾಗಿ ಸೇವೆ ಮಾಡ್ತಾರೆ. ಅಂಥವರುಗಳನ್ನು ನೀವು ಗುರುತಿಸಿ ಅವರಿಗೆ ನೀವು ದೂರವಾಗಿರಿ, ಸತ್ಯ ಬೋಧನೆಯಲ್ಲಿ ನಡೆಯಿರಿ. ಯಾಕಂದರೆ ನಮಗಿಂತ ಮುಂಚೆ ಇದ್ದಂಥ ಮೂಲ ಪಿತೃಗಳಾಗಲಿ, ಅಪೋಸ್ತಲರಾಗಲಿ, ಅವರೆಲ್ಲರೂ ಈ ಲೋಕದ ಆಸೆಗಳಿಗಾಗಿ ಕರ್ತನು ನಂಬಿಲ್ಲ. ಈ ಲೋಕದಲ್ಲಿರುವಂಥ ಭೋಗಭಾಗ್ಯಗಳಿಗಾಗಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಲಿಲ್ಲ. ದೇವರಿಗಾಗಿ ಎಲ್ಲವನ್ನು ಕಳ್ಕೊಂಡು ಬಿಟ್ರು. ಇವರು ಎಲ್ಲವನ್ನು ಕಳ್ಕೊಂಡು ಬಿಟ್ಟರು. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನದಿಂದ ಓದಿ ನೋಡ್ರಿ. ಪೌಲನು ಹೇಳ್ತಾನೆ, ನಾನು ಕ್ರಿಸ್ತನಿಗಾಗಿ ಆತನ ಜ್ಞಾನದ ನಿಮಿತ್ತವಾಗಿ ನಾನು ಎಲ್ಲವನ್ನು ಕಳ್ಕೊಂಡು ಕಸವಾಗಿ ಎಣಿಸಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಕ್ರೈಸ್ತತ್ವವು ಎಂಬುವಂಥದ್ದು ಕ್ರಿಸ್ತನಿಗಾಗಿ ಎಲ್ಲವನ್ನು ಕಳ್ಕೊಂಡು ದೇವರಿಗಾಗಿ ಎಲ್ಲವನ್ನು ನಷ್ಟಪಡಿಸಿಕೊಂಡು ಮಾಡುವಂಥದ್ದೇ ನಿಜವಾದ ಸೇವೆ. ಇಂಥ ಸೇವೆ ಕ್ರಿಸ್ತನ ದೃಷ್ಟಿಯಲ್ಲಿ ಅಮೂಲ್ಯವಾದದ್ದು. ನನ್ನ ಪ್ರೀತಿ ಜನರೇ, ದೇವರ ವಾಕ್ಯದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ, ನಾವ್ಯಾರು ವ್ಯಾಪಾರಿಗಳಾಗಿ ಮಾರ್ಪಡಬಾರ್ದು, ಕೊಂಡುಕೊಳ್ಬಾರ್ದು, ಮಾರಬಾರ್ದು. ನಾವು ಕೇವಲ ದೇವರ ರಾಜ್ಯಕ್ಕಾಗಿ ಮಾತ್ರ ಕಳ್ಕೊಳ್ಳುವಂಥ ವಿಶ್ವಾಸಿಗಳು, ಎಲ್ಲವನ್ನು ನಷ್ಟಪಡಿಸಿಕೊಳ್ಳುವಂಥ ವಿಶ್ವಾಸಿಗಳಾಗಿ, ದೇವರ ಸಭೆಯನ್ನು ಗೌರವಿಸುವಂಥ ವಿಶ್ವಾಸಿಗಳಾಗಿ ಈ ಲೋಕದಲ್ಲಿ ನಡೀಬೇಕಾಗಿದೆ.